ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲ ಕ್ರಿಕೆಟ್ ಅಭಿಮಾನಿ ದೇವರುಗಳಿಗೆ ನಾನು ನಿಮ್ಮ ಪ್ರೀತಿಯ ಮಹಾಂತೇಶ ಮಾಡುವಂಥ ನಮಸ್ಕಾರಗಳು. ಗುಜರಾತ್ ಟೈಟನ್ಸ್ 58 ರನ್ಗಳ ಭರ್ಜರಿ ಜಯವನ್ನು ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿರುವಂಥ GT ತಂಡ 217 ರನ್ನಿಗೆ 6 ವಿಕೆಟು. ಆಮೇಲೆ RR ತಂಡ 159 ರನ್ನಿಗೆ ಆಲ್ಔಟ್ ಆಯ್ತು ರೀ. ಫಸ್ಟ್ ಬ್ಯಾಟಿಂಗ್ ಮಾಡಿರುವಂಥ ಗುಜರಾತ್ ತಂಡ 20 ಓವರ್ಗಳಿಗೆ 217 ರನ್ನಿಗೆ 6 ವಿಕೆಟ್ ಕಳೆದುಕೊಂಡ್ರೆ, ಇನ್ನು ಗುಜರಾತ್ ಬ್ಯಾಟಿಂಗ್ ವಿಚಾರಕ್ಕೆ ಬರೋದಾದರೆ ಸಾಯಿ ಸುದರ್ಶನ್ ಎಂದಿನಂತೆ ಮೈ ಫೇವ್ರೇಟ್ ಪ್ಲೇಯರ್ ಅಂತ ಹೇಳ್ಬೋದು. ಸಾಯಿ ಸುದರ್ಶನ್ ಅದ್ಭುತವಾಗಿರುವಂಥ ಬ್ಯಾಟಿಂಗನ್ನು ಮಾಡಿ ಸುಮಾರು 53 ಬಾಲಿಗೆ 82 ರನ್ ಹೊಡೆದರೆ, ಅಡ್ಡಿಲ್ಲ 8 ಬೌಂಡ್ರಿ 3 ಸಿಕ್ಸ್ ಹೊಡೆದರೆ. ಆಮೇಲೆ ಶುಭ್ಮನ್ ಗಿಲ್ ಅಷ್ಟೊಂದು ಆರಂಭಿಕ ಸರಿಯಾಗಿ ನೀಡಲಿಲ್ಲ ರೀ, ಕೇವಲ 2 ರನ್ನಿಗೆ ವಿಕೆಟನ್ನು ಒಪ್ಪಿಸಿದ್ರೆ. ಜೊಪ್ರಾ ಆರ್ಚರ್ ವಿಕೆಟನ್ನು ತಗೊಂಡ್ರೆ. ಆಮೇಲೆ ನೆಕ್ಸ್ಟ್ ಒನ್ ಡೌನ್ ಆಗಿ ಬಂದಿರುವಂಥ ಜಾಸ್ ಬಟ್ಲರ್ 25 ಬಾಲಿಗೆ 36 ರನ್ ತಕ್ಕ ಮಟ್ಟದ ಒಂದು ಸಹಾಯವನ್ನು ಮಾಡಿದರೆ. GT ತಂಡಕ್ಕೆ ತಕ್ಕ ಮಟ್ಟಿನ ಒಂದು ಸಹಾಯವನ್ನು ಮಾಡೋದ್ರ ಮುಖಾಂತರವಾಗಿ ತಂಡದ ಮೊತ್ತವನ್ನು ಹೆಚ್ಚಿಸುವಲ್ಲಿ ಸಹಾಯಕ ಆದರೆ. ಆಮೇಲೆ ಶಾರುಖ್ ಖಾನ್ ಭಾಳಷ್ಟು ಬ್ಯಾಟಿಂಗ್ ಸರಿಯಾಗಿ ಸಿಕ್ಕಿರಲಿಲ್ಲ, ಬಟ್ ಇವತ್ತು ಅದ್ಭುತವಾದ ಪ್ರದರ್ಶನವನ್ನು ನೀಡಿದರೆ. 20 ಬಾಲಿಗೆ 36 ರನ್ ಹೊಡೆದ, 4 ಬೌಂಡ್ರಿ ಮತ್ತು 2 ಸಿಕ್ಸರ್ಗಳೊಂದಿಗೆ 36 ರನ್ ಹೊಡೆದರೆ. ಇನ್ನು ರುದರ್ಫೋರ್ಡ್ ಬಂದ ಒಂದೇ ಬಾಲ 6 ಹೊಡೆದಿದ್ರೆ, ಭಾಳ ಬಿಗ್ ಹಿಟ್ಟಿಂಗ್ ಇರುವಂಥ ಎಬಿಲಿಟಿ ಇರುವಂಥ ಪ್ಲೇಯರು, ಭಾಳ ಜಾಸ್ತಿ ರನ್ ಹೊಡಿತಾವ ಅಂತ ತಿಳ್ಕೊಂಡಿದ್ದೀವಿ, ಬಟ್ ಬೇಗನೆ ಇನ್ನು 218 ರನ್ಗಳ ಗುರಿಯನ್ನು ಬೆನ್ನಟ್ಟಿರುವಂಥ ರಾಜಸ್ಥಾನ್ ರಾಯಲ್ಸ್ ತಂಡ ಆರಂಭಿಕ ಆಘಾತವನ್ನು ಅನುಭವಿಸ್ತಾರೆ. ಯಾಕಪ್ಪ ಅಂತಂದರೆ ಯಶಸ್ವಿ ಜೈಸ್ವಾಲ್ ಕೇವಲ 7 ಬಾಲಿಗೆ 6 ರನ್ ಮಾಡಿ ಔಟ್ ಆದರೆ ಮೊದಲ ಆಘಾತವನ್ನು ನೀಡಿದ್ದಾರೆ RR ತಂಡಕ್ಕೆ. ಆಮೇಲೆ ಸ್ಯಾಮ್ಸನ್ ತಕ್ಕ ಮಟ್ಟಿನ ಹೋರಾಟವನ್ನು ಪ್ರದರ್ಶನ ಮಾಡಿದರೆ, ಸುಮಾರು 8 ಓವರ್ ಆಡಿದರೆ, ಬಟ್ 41 ರನ್ ಇದ್ದಾಗ ಅವನು ಕೂಡ ಔಟ್ ಆದ. ಇನ್ನು ನಿತೀಶ್ ರಾಣಾ ಬಂದ ಪುಟ್ಟ ಹೋದ ಪುಟ್ಟ ಅಂತ 1 ರನ್ನಿಗೆ ಔಟ್ ಆದರೆ. ಇನ್ನು ರಿಯಾನ್ ಪರಾಗ್ ಅವನು ಬಿಗ್ ಹಿಟ್ಟಿಂಗ್ ಹೊಡೆಯತ್ತಿದ್ರು, 3 ಸಿಕ್ಸ್ ಹೊಡೆದಿದ್ದ. ಸೊ 14 ಬಾಲಿಗೆ 26 ರನ್ ಹೊಡೆದ, ಅವನು ಕೂಡ ಔಟ್ ಆದರೆ. ಇನ್ನು ಜುರೆಲ್ ಇವನು ತಕ್ಕ ಮಟ್ಟಿನ ಪ್ರದರ್ಶನ ನೀಡಲಿಲ್ಲ ರೀ, 4 ಬಾಲಿಗೆ 5 ರನ್ನಿಗೆ ಔಟ್ ಆದ. ಇನ್ನು ಕೊನೆಯದಾಗಿ ಹೆಟಮರ್ ಇದ್ದಲ್ರಿ, ಹೆಟಮರ್ ಬಂದು ಅವನು ತಕ್ಕ ಪ್ರದರ್ಶನವನ್ನು ನೀಡಿದ್ರಿ. ಸುಮಾರು 32 ಬಾಲಿಗೆ 52 ರನ್ ಹೊಡೆದ್ರಿ, 4 ಫೋರು ಮತ್ತು 3 ಸಿಕ್ಸ್ನೊಂದಿಗೆ 52 ರನ್ ಹೊಡೆದ ತಂಡದ ಮೊತ್ತವನ್ನು ಹೆಚ್ಚಿಗೆ ಮಾಡಿದ. ಬಟ್ ಗೆಲುವಿನ ದಡವನ್ನು ಸೇರಿಸಲಿಕ್ಕೆ ಅವನ ಕೈಲೂ ಆಗಲಿಲ್ಲ ರೀ, ಯಾಕಂದರೆ 218 ರನ್ ಭಾಳ ಬಿಗ್ ಸ್ಕೋರು. 200 ಮೇಲೆ ಆದ್ರೆ ಮುಗಿತು ರೀ ಅದು. ಬಹುತೇಕವಾಗಿ ಫಸ್ಟ್ ಬ್ಯಾಟಿಂಗ್ ಗೆಲ್ಲುವಂಥ ಚಾನ್ಸ್ ಭಾಳ ಇರುತ್ತೆ ಅನ್ನುವಂಥದ್ದು. ಇನ್ನು ಇನ್ಫ್ಯಾಕ್ಟಾಗಿ ಬಂದಿರುವಂಥ ಶುಭಮ್ ದುಬೆ ಏನಂತ ಹೋರಾಟ ಮಾಡಲಿಲ್ಲ ರೀ, ಬರೀ 1 ರನ್ನಿಗೆ ಔಟ್ ಆದ. ಇನ್ನು ಜೊಪ್ರಾ ಆರ್ಚರು ಮತ್ತು ಬಾಲರ್ ಏನು ಮಾಡ್ಬೇಕು ಅವ್ರಾರ, 4 ಬಾಲಿಗೆ 4 ರನ್. ಇನ್ನು ಹೀಗಾಗಿ ಅಲ್ಲೊಂದು ರನ್ ಹೊಡೆದ ಸುಮಾರು 159 ರನ್ನಿಗೆ ಆಲ್ಔಟ್ ಆದರೆ. ಇನ್ನೂ 4 ಬಾಲ್ ಇದ್ದು 159 ರನ್ನಿಗೆ ಆಲ್ಔಟ್. ಬಟ್ ಈ ಒಂದು ಗೆಲುವಿನೊಂದಿಗೆ GT ತಂಡ 8 ಅಂಕ ಕಲೆ ಹಾಕಿ ಪ್ರಥಮ ಸ್ಥಾನದಾಗದಾರೆ. ಆಮೇಲೆ RR ತಂಡ 5 ಪಂದ್ಯದಲ್ಲಿ 2 ಗೆಲುವು 3 ಸೋಲಿನೊಂದಿಗೆ 7ನೇ ಸ್ಥಾನಕ್ಕೆ ಕುಸಿದಿದ್ದಾರೆ ರೀ. RR ತಂಡ 7ನೇ ಸ್ಥಾನದಾಗದಾರ, GT ತಂಡ ಮೊದಲನೇ ಸ್ಥಾನದಾಗದಾರ ನೋಡ್ರಿ. 8 ಅಂಕ ಆಡಿರುವಂಥ 5 ಪಂದ್ಯಗಳಲ್ಲಿ 4 ಗೆಲುವಿನೊಂದಿಗೆ ಮೊದಲನೇ ಸ್ಥಾನ ವಿಚಾರ.